ಸರ್, ಇವಾಗ ಕನ್ನಡದಲ್ಲಿ ನಾವು ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದು ನಾವಿವತ್ತು ಮೀಸಲಾತಿಗೆ ಹೋರಾಡ್ತಾ ಇದ್ದೀವಿ. ಹೌದು. ಏನ್ 1 ವರ್ಷದಿಂದ ಅಲ್ಲ, 2 ವರ್ಷದಿಂದ ಅಲ್ಲ, ಸತತ ಕೆಲವು ವರ್ಷಗಳಿಂದ ಹೋರಾಡ್ತಾನೆ ಇದ್ದೀವಿ. ಇದು ಯಾಕೆ ಇಷ್ಟು ವಿರೋಧ ಅಂದ್ರೆ ಕನ್ನಡದವ್ರಿಗೇನೆ ಆಗಲ್ವಾ? ಆಗಲ್ಲ ಅಂತಲ್ಲ, ಎಲ್ಲ ಹೊರಗಡೆಯಿಂದವ್ರನ್ನ ಕರ್ಕೊಂಬಂದು ಕೆಲಸ ಕೊಡ್ತಿದ್ದಾರೆ. ಇಲ್ಲಿವ್ರು ಏನು ಮಾಡಬೇಕು? ಮೀಸಲಾತಿ ಯಾವುದು? ಈಗ ನಾನು BCom ಮಾಡಿದ್ದೀನಿ, ಏನಕ್ಕೆ? ಡಿಗ್ರಿ ಪಾಸ್ ಮಾಡಿ ಏನು ಮಾಡಲಿ? ನಾನು ಕೆಲಸ ಇಲ್ಲ, ಡ್ರೈವಿಂಗ್ ಕೆಲಸ ಮಾಡ್ತಾಯಿದ್ದೀನಿ, ಏನೋ ಒಂದು ಕೆಲಸ ಮಾಡ್ತಾಯಿದ್ದೀವಿ. ಬಟ್ ಮೀಸಲಾತಿ ಅಂದರೆ ಓದ್ದಿರೋರಿಗೆಲ್ಲ ಕುತ್ಕೊಂಡ್ರು ಅವರು, ಹಿಂದುಳಿದವರು, ಅವರು ಇವರು ಬೇರೆ ಹೊರಗಡೆ ಬಂದವ್ರಿಗೆಲ್ಲ ಹೆಲ್ಪ್ ಮಾಡ್ತಾರೆ. ಬಟ್ ಕನ್ನಡಿಗರಿಗೆ ಏನು ಹೆಲ್ಪ್ ಇಲ್ಲ. ಇದೇ ಮಾಲಲ್ಲೇ ನಿನ್ನೆ ನಮ್ಮ ರೈತ ಬಂದವನೇ ಅಂತ ಅವನ್ನೇ ಹೊರಗಡೆ ಹಾಕಿದ್ದಾರೆ. ಇನ್ನು ಇಲ್ಲಿ ಕನ್ನಡಿಗರಿಗೆ ಇನ್ನೇನು ಸೆಕ್ಯೂರಿಟಿ ಇದೆ? ಇಲ್ಲೇನು ಬದುಕೋಂಥ ಅವಕಾಶನೇ ಇಲ್ಲ. ಸ್ವಲ್ಪ ದಿನ ಹೋದರೆ ಎಲ್ಲ ಬೇರೆಯವರೆಲ್ಲ ಬಂದು ತುಂಬಿಕೊಂಡು ಕನ್ನಡಿಗರನ್ನ ಓಡಿಸ್ತಾರೆ. ಯಾಕೆ ಇಷ್ಟೊಂದು ವಿರೋಧ? ವಿರೋಧ ಅಂದರೆ ಅದೇ, ಎಲ್ಲ ಇವರು ರಾಜಕಾರಣಿಗಳು ಅವ್ರವ್ರ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೆ ಅಷ್ಟೇ. ಅವ್ರಿಗೆ ಜನಗಳಿಗೆ ಒಳ್ಳೇದಾಗುತ್ತೆ, ಅದು ಬೇಕಾಗಿಲ್ಲ. ಅವ್ರವ್ರ ಹೆಂಡತಿ ಮಕ್ಕಳು ಅವ್ರಿಗೆ ಸಂಪಾದನೆ ಮಾಡ್ಕೋಬೇಕು, ಕೋಟಿಗಟ್ಟಲೆ ಮಾಡಬೇಕು. ಬೇರೆಯವ್ರು ಹೆಂಗಾದ್ರೂ ಹಾಳಾಗೋಗ್ಲಿ, ಅದನ್ನು ಕಟ್ಕೊಂಡು ನಮಗೇನಾಗಬೇಕು, ನಾನು ಚೆನ್ನಾಗಿದ್ರೆ ಸಾಕು ಅನ್ನೋ ಸ್ವಾರ್ಥ ರಾಜಕಾರಣ. ಹಾಗೂ ಇಲ್ಲಿ ನಮ್ಮ ಕಾನೂನೇ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು ಅಂತ ಬಂದಾಗ ನಾವು ಕನ್ನಡ ಅಂದ್ರೆ ಸಿಕ್ಕಾಪಟ್ಟೆ ಅಭಿಮಾನ. ಹೌದು. ಕನ್ನಡ ಅಂದ್ರೆ ಬರ್ದೇ ಇರೋರ್ಗೆಲ್ಲ ಕನ್ನಡ ಹೌದು. ನಾವು ಕಸ್ಟಮರ್ಗೆ ತುಂಬ ಹೆಲ್ಪ್ ಮಾಡ್ತೀವಿ. ಕೆಲವು ಬರ್ದೇ ಇರೋರ್ಗೆ ನಾವು ಹೇಳ್ಕೊಡೋಕೆ ಟ್ರೈ ಮಾಡ್ತೀವಿ. ಆ ಥರ ಇರಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ನಾವು ಮೀಸಲಾತಿ ಕೇಳಬೇಕಾಗಿದೆ. ಅದೇ ಮೇಡಮ್, ಇವ್ರಿಗೋಸ್ಕರ ಕನ್ನಡಿಗರಿಗೆ ಯಾರಿಗೂ ಅವಕಾಶ ಸಿಗ್ತಾ ಇಲ್ಲ. ಈಗ ನೀವು ಹೇಳಿದ್ನಲ್ವಾ, ಯಾರಿಗೂ ಅವಕಾಶ ಕೊಟ್ಟರೆ ಕನ್ನಡಿಗರು ಎಲ್ಲರಿಗೂ ಕೆಲಸ ಸಿಗುತ್ತೆ. ಇವ್ರಿಗೆ ಅವಕಾಶನೇ ಕೊಡ್ತಿಲ್ಲ ಅಂದಮೇಲೆ ಹೊರಗಡೆ ಇರೋರೇ ಹೊರಗಡೆಯಿಂದ ಬರೋರು. ಈಗ ಕ್ಯಾಬ್ ಡ್ರೈವರ್, ಆಟೋ ಡ್ರೈವರ್ ಎಷ್ಟು ಜನ ಇದ್ದಾರೆ ಹೊರಗಡೆಯವರು, ಹಿಂದಿಯವರು ಎಷ್ಟು ಜನ ಇದ್ದಾರೆ. ನಾವು ಅಷ್ಟೊಂದು ಹೋರಾಟ ಮಾಡಿದ್ವಿ, ಹಿಂದಿ ಡ್ರೈವರ್ಗಳಿದ್ದಾರೆ ಅಂತ. ಅವಾಗ ಒಂದು ಸಲ ಗೊತ್ತಿರ್ಬೋದು ನಿಮಗೆ, ಎಷ್ಟೊಂದು ಜನ ಆಟೋಗಳು ಎತ್ಕೊಂಡು ಹೊರಗಡೆ ಹೋದರು. ಬಟ್ ಇವಾಗ ಮತ್ತೆ ಬಂದಿದ್ದಾರೆ. ಅವ್ರಿಗೆಲ್ಲ ಹೆಲ್ಪ್ ಮಾಡ್ತಿರೋದು ಯಾರು? ಹೊರಗಡೆಯಿಂದ ಬಂದವರಿಗೆಲ್ಲ DL ಕೊಡ್ತಿದ್ದಾರೆ. ಬಟ್ ನಮಗಿಲ್ಲೇ 108 ರೂಲ್ಸು. 108 ರೂಲ್ಸ್ ಮಾಡ್ತಾರೆ. ಒಂದು ಅಫೆನ್ಸ್ ಇತ್ತು ಅಂದರೆ DL ಕ್ಯಾನ್ಸಲ್ ಮಾಡ್ತೀನಿ, ಅದು ಹೊರಗಡೆ ಬಂದಿರೋನಿಗೆ DL ಕೊಡ್ತಾರೆ. ಏನು ಮಾಡೋಣ? ಹೊರ ರಾಜ್ಯದವ್ರಿಗೆ ಕೊಟ್ಟಿದ್ದಾರೆ. ಬಟ್ ಅವ್ರಿಗೇನು ಯಾವ ರೂಲ್ಸ್ ಇಲ್ಲ, ರೆಗ್ಯುಲೇಷನ್ ಇಲ್ಲ. ಬಟ್ ನಾವು ಕನ್ನಡಿಗ, ನಾನು ಬದುಕಬೇಕು ಅಂದರೆ ನನಗೆ 108 ರೂಲ್ಸು. ಇದು ಇವತ್ತಿನ ಅಂದರೆ ನಾನು ಹೇಳಿದ್ನಲ್ವ, ನಮ್ಮ ದೇಶದ ಕಾನೂನಿನ ವ್ಯವಸ್ಥೆ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಈಗ ನಮಗೆ 108 ಥರ ಇದೆ. ನಮಗೆ ಆಟೋ ಪ್ರತಿಯೊಂದು 108 ಸಮಸ್ಯೆ ಇದೆ. ನಾವು ಗಾಡಿ ತೊಗೊಂಡು ರೋಡಿಗೆ ಬರ್ತೀನಿ. ಮೀಸಲಾತಿ ನೋಡಿ ಸರ್, ಓದ್ದವ್ರಿಗೆ ಕೆಲಸ ಕೊಡಿ, ಅವನ ಟ್ಯಾಲೆಂಟ್ನ ಚೆಕ್ ಮಾಡಿ ಕೆಲಸ ಕೊಡಿ. ಅದನ್ನ ಬಿಟ್ಟು ದುಡ್ಡು ಇಸ್ಕೊಂಡು ಲಂಚದಲ್ಲಿ ತೊಗೊಂಡು, ಅವನು ಟ್ಯಾಲೆಂಟೇ ಇರೋಲ್ಲ, ಅವನು ಇಂಜಿನಿಯರು, ಅವನಿಗೆ ABCD ಬರೋಲ್ಲ, ಏನೋ ಕಲ್ತಿರ್ತಾನೆ, ಅವನೊಬ್ಬ ಡಾಕ್ಟ್ರು. ಇದೆಲ್ಲ ಲಾಯಕ್ಕಲ್ಲ. ನೀವು ಗೌರ್ಮೆಂಟಿಂದ ಇದ್ದೀರಲ್ವಾ, ಅವ್ರನ್ನ ಕ್ವಾಲಿಫೈ ಮಾಡಿ ಅವ್ರಿಗೆ ಕೆಲಸ ಮಾಡೋದು ಬಿಟ್ಟರೆ ಆಗುತ್ತೆ. ಅದನ್ನು ಬಿಟ್ಟು ಮೀಸಲಾತಿ ಏನಕ್ಕೆ ಮೀಸಲಾತಿ ಕೊಡ್ತೀರಾ ನೀವು? ಬೇರೆಯವ್ರಿಗೆ ಬೇರೆಯವ್ರಿಗೆ ಕೊಡಬೇಡಿ. ಅದನ್ನ ಹೇಳ್ತಾರೆ, ನಮ್ಮ ಕನ್ನಡದವ್ರು ಕೊಡಿ. ಯಾಕಂದರೆ ನಾವು ಕಟ್ಟೋ ಟ್ಯಾಕ್ಸು ಬೇರೆಯವ್ರು ಯಾರೋ ತಿನ್ನೋ ಬದಲು ನಮ್ಮನೆ ದುಡ್ಡನ್ನ ಬೇರೆಯವ್ರು ತಿನ್ನೋಕೆ ನಾವೇ ಬಿಡಬೇಕು? ನಾವೇ ತಿನ್ನೋಣ ಅಲ್ವಾ? ಆದರೆ ಜನ ಇಲ್ಲಿ ತಿಳ್ಕೊಂಡು, ವಿದ್ಯಾವಂತರು ಇದನ್ನು ಸ್ವಲ್ಪ ಗಮನಕ್ಕೆ ತಗೊಂಡು ಮುಂದಿನ ಜೀವನ ನೋಡಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.